ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ನಾವಂತೂ ಫುಲ್ ರೆಡಿಯಾಗಿ ಇನ್ನೊಂದು ಅಡ್ವೆಂಚರಸ್ ಲಾಂಗ್ ರೈಡಿಗೆ ಹೊರಟಿದ್ದೀವಿ. ಸೊ ಇವಾಗ ಯಾವ ಕಡೆ ಹೋಗ್ತಾ ಇದ್ದೀವಿ ಅಂತ ನೀವು ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ. ಇವತ್ತು ಫಸ್ಟ್ ಡೇ ಆಫ್ ಆರ್ ಬೆಂಗಳೂರು ಟು ಗುಜರಾತ್ ರೈಡ್. ಗುಜರಾತ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬೆಂಗಳೂರಿಂದ ಬೆಳಗ್ಗೆ ಒಂದು 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಅಷ್ಟು ಬೆಳಗ್ಗೆ ಏನು ಲಾಗ್ ಮಾಡೋದು ಅಂತ ಕ್ಯಾಮ್ರಾ ಏನು ಆನ್ ಮಾಡಲಿಲ್ಲ. ಇವಾಗ ಜಸ್ಟ್ ಚಿತ್ರದುರ್ಗ ಕ್ರಾಸ್ ಆಗಿ ತಿಂಡಿ ಎಲ್ಲ ತಿಂದ್ಕೊಂಡು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಸೊ ಇವತ್ತು ಹುಬ್ಳಿಯಲ್ಲಿ ಸ್ಟೇ ಆಗ್ತೀವಿ. ಸೊ ಇವತ್ತು ಫ್ರೈಡೇ, ಸೊ ವರ್ಕ್ ಮಾಡಬೇಕು. ಅದಕ್ಕೆ ಒಂದು ಸ್ವಲ್ಪ ಬೆಂಗಳೂರಿಂದ ಬೇಗ ಹೊರಟು ಹುಬ್ಳಿ ಹೋಗಿ ಹುಬ್ಳಿಲಿ ಸ್ಟೇ ಆಗಿ ವರ್ಕ್ ಮಾಡಿ ಆಮೇಲೆ ನಾಳೆ ಬೆಳಗ್ಗೆ ಟುವರ್ಡ್ಸ್ ಪುಣೆ ಹೊರಡ್ತೀವಿ. ಆಲ್ಮೋಸ್ಟ್ ಒಂದು 3 ಡೇಸ್ ಬೇಕಾಗುತ್ತೆ ಗುಜರಾತ್ ರೀಚ್ ಆಗೋಕ್ಕೆ. ಸೊ ಗುಜರಾತ್ ಹೋದ್ಮೇಲೆ ಗುಜರಾತ್ ಎಕ್ಸ್ಪ್ಲೋರ್ ಮಾಡೋಣ. ರಣ್ ಆಫ್ ಕಚ್, ಕಾಲಾ ಡೂಂಗರ್, ಆಮೇಲೆ ದ ವರ್ಲ್ಡ್ಸ್ ಹೈಯೆಸ್ಟ್ ಸ್ಟ್ಯಾಚ್ಯೂ ಆಫ್ ಯುನಿಟಿ, ಅಲ್ಲಿಗೂ ಹೋಗೋ ಪ್ಲ್ಯಾನ್ ಇದೆ. ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಎಲ್ಲೆಲ್ಲಿ ಹೋಗ್ತಿದ್ದೀವಿ, ಏನೇನು ಎಕ್ಸ್ಪ್ಲೋರ್ ಮಾಡ್ತೀವಿ, ಎಲ್ಲಿ ಸ್ಟೇ ಆಗ್ತೀವಿ, ಯಾವ ರೂಟ್ ತೊಗೋತೀವಿ ಅಂತ. ಸಡನ್ನಾಗಿ ಪ್ಲ್ಯಾನ್ ಆಯಿತು. ಜಾಸ್ತಿ ದಿನದಿಂದ ಏನೋ ಪ್ಲ್ಯಾನ್ ಮಾಡಿರಲಿಲ್ಲ. ಈ ಸಲ ರೈಡ್ಗೆ ಸ್ವಲ್ಪ ಬೈಕ್ ಮಾಡಿಫಿಕೇಷನ್ಸು ಎಲ್ಲ ಮಾಡ್ಕೊಂಡಿದ್ದೀವಿ. ಮೇನ್ ಮಾಡಿಫಿಕೇಷನ್ ಅಂದರೆ ಟಾಪ್ ಬಾಕ್ಸ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ. ಸೊ ನಾನು ನನ್ನ ವೈಫು ಇಬ್ಬರು ಹೋಗ್ತಾ ಇರೋದ್ರಿಂದ ಲಗೇಜು ಒಂದು 10 ಡೇಸ್ಗೆ ಬರೀ ಪ್ಯಾನಿಯರ್ಸಲ್ಲಿ ಸಾಕಾಗಲ್ಲ. ಅದು ನಮ್ಮದು ರಾಯಲ್ ಎನ್ಫೀಲ್ಡ್ ಪ್ಯಾನಿಯರ್ಸು 26 ಲೀಟರ್ಸ್ ಇರುತ್ತೆ. ಅದರಲ್ಲಿ ಒಂದು ಪ್ಯಾನಿಯರ್ಸ್ ಅಂತೂ ಅರ್ಧಕ್ಕರ್ಧ ಟೂಲ್ ಬಾಕ್ಸು, ಇದ್ರದ್ದು ಫ್ರಂಟು ರೇರು ಟ್ಯೂಬು ಇವೆಲ್ಲ ಕ್ಯಾರಿ ಮಾಡೋದ್ರಲ್ಲೇ ಹೋಗ್ಬಿಡುತ್ತೆ. ಅದಕ್ಕೆ ಟಾಪ್ ಬಾಕ್ಸ್ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀವಿ, ಆಟೋ ಇಂಜಿನ್ ಅದು. ಆಮೇಲೆ ಇನ್ನೊಂದು ಮೇನ್ ಅಂದರೆ, ಯಾವಾಗಲೇ ಲಾಂಗ್ ರೈಡ್ ಹೋದ್ರೂ ಹಿಂದ್ಗಡೆ ಕೂತ್ಕೊಂಡವ್ರಿಗೆ ಬೋರ್ ಆಗಿಬಿಡ್ತಿತ್ತು. ಸೊ ಈ ಸಲದಿಂದ ಇಂಟರ್ಕಾಮ್ ತೊಗೊಂಡಿದ್ದೀವಿ. ಇಂಟರ್ಕಾಮ್ ಹೆಲ್ಮೆಟಿಗೆ ಆಲ್ರೆಡಿ ಇನ್ಸ್ಟಾಲು ಮಾಡ್ಕೊಂಡಿದ್ದೀವಿ. ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬೋದು ಇವಾಗ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಒಂದು ಚಿಕ್ಕ ವಾಟರ್ ಬ್ರೇಕ್ ತೊಗೊಂಡ್ವಿ, ರಿಲೀಸ್ ಆ್ಯಂಡ್ ರೀಫಿಲ್ ಬ್ರೇಕ್. ಸೊ ಒಂದೇನು ನೋಟಿಸ್ ಮಾಡಿದೆ ಅಂದರೆ, ಇಲ್ಲೊಂದು ನಟ್ ಇರುತ್ತೆ, ಇದನ್ನು ಗಟ್ಟಿಯಾಗಿ ಹೋಲ್ಡ್ ಮಾಡೋಕ್ಕೆ. ಆ ನಟ್ ಮಿಸ್ಸಿಂಗ್ ಇದೆ. ಇವಾಗ ಹುಬ್ಳಿಗೆ ಹೋಗಿ ರಾಯಲ್ ಎನ್ಫೀಲ್ಡ್ ಕೇಳಬೇಕು ನಟ್ ಸಿಗತ್ತಾ ಅಂತ. ಪ್ರತಿ ಸಲ ಏನಾದರೂ ಸರ್ವಿಸಿಗೆ ಕೊಟ್ಟರೆ ಇದೇ ಹಣೆ ಬರ, ಏನಾದರೂ ಒಂದು ಮಿಸ್ ಆಗಿರುತ್ತೆ. ಇದು ಮಿಸ್ಸಿಂಗು. ಆಮೇಲೆ ಇದು ಆ ಕಡೆದು ಇದೊಂದು ನಟ್ ಮಿಸ್ ಆಗಿತ್ತು. ಒಂದು ಡಮ್ಮಿ ನಟ್ ಇರುತ್ತೆ, ಅದನ್ನು ತೆಗೆದು ಹಾಕಿದ್ದೀನಿ. ಒಂದು ಆಫ್ರಿಕಾ ಟ್ವಿನ್ ಯಾವುದೋ ಗಾಡಿ ಬರ್ತಾ ಇದೆ, ಫುಲ್ಲಿ ಲೋಡೆಡ್. ಇವ ಗೀಕ್ ಇಂಡಿಯಾ. ಹಾಂ, ಹೇಳಪ್ಪನ ನಾವು ಸಡನ್ನಾಗಿ ನೋಡಿಬಿಟ್ಟಿವಲ್ಲ, ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ನಾವು ದಾಂಡೇಲಿ, ನಾ ಅವಾಗಿನ ಟ್ರೈ ಮಾಡತ್ತೇನೆ, ಹಿಡ್ಕೊಂಡು ಕೂತೇನೆ ಹಿಂಗೆ. ಹಾಂ, ಈಗ ಹುಬ್ಳಿಗೆ ಹೋಗಿ ಸ್ಟೇ ಮಾಡ್ತೀವಿ ಇವತ್ತು. ನಾಳೆ ಬೆಳಗ್ಗೆ ಬಿಡ್ತೇವೆ. ಗುಜರಾತ್ ಅರೌಂಡ್ 6-7 ಡೇಸ್. ಹಾಂ, ಹೋಗೋಕೆ 3 ದಿನ ಬೇಕು, ಅಲ್ಲಿ 2 ಡೇಸ್. ಆಮೇಲೆ ಹಂಗೆ ವಡೋದರ ಹೋಗಿ ಸ್ಟ್ಯಾಚ್ಯೂ ಆಫ್ ಯುನಿಟಿ ನೋಡಿ ಬರೋದು. ಥ್ಯಾಂಕ್ ಯು. ಸಿಗೋಣ. ನೈಸ್, ಖುಷಿ ಆಯ್ತು. ಬಾಯ್.
ಅನ್ಎಕ್ಸ್ಪೆಕ್ಟೆಡ್ ಮೀಟಪ್ ಆಯಿತು. ಗೀಕ್ ಇಂಡಿಯಾ ನೋಡಿರ್ಬೋದು, ಗೀಕ್ ಇಂಡಿಯಾ ವ್ಲಾಗ್ಸ್ ಎಲ್ಲ. ಅದೇ ನಾನು ಹೇಳ್ತಾ ಇದ್ದೆ ಯಾವುದೋ ಆಫ್ರಿಕಾ ಫುಲ್ಲಿ ಲೋಡೆಡ್ ಬರ್ತಾ ಇದೆ ಅಂತ. ಸಡನ್ನ ನೋಡಿದ್ರೆ ಗೀಕ್ ಇಂಡಿಯಾ ಅವ್ರು ಆರಾಮಾಗಿ KTM ಅಲ್ಲಿ 120 130 ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಫುಲ್ ಟಾಪ್ ಸ್ಪೀಡ್ 120 ಹೆಂಗೋ ಚೇಂಜ್ ಮಾಡಿ ಮಾತಾಡಿದ್ವಿ. ತುಂಬ ಖುಷಿ ಆಯಿತು ಮೀಟಾಗಿ. ಇಲ್ಲೇ ಒಂದು ಸರ್ವಿಸ್ ಸೆಂಟ್ರ್ ಇದೆ, ಸಾಲಿಮಠ್ ಸರ್ವಿಸ್ ಸೆಂಟ್ರು, ರಾಯಲ್ ಎನ್ಫೀಲ್ಡು. ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ಬಿಡೋಣ. ಅದು ಫ್ರಂಟ್ ಎಕ್ಸೆಲ್ದು ಸೈಡ್ ಒಂದು ನಟ್ ಬರ್ತೈತಲ್ರಿ, ಆ ನಟ್ ಐತೆ. ಈ ನಟ್ ಬರ್ತೈತಲ್ರಿ ಅದಕ್ಕೆ. ಹಾಂ ಹೌದು. ಓಕೆ, ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ವಿಡಿಯೋ ಕಮೆಂಟ್ ಮಾಡಿ, ಏನು ಇಷ್ಟ ಆಯಿತು ಏನು ಇಷ್ಟ ಆಗಿಲ್ಲ ಕಮೆಂಟ್ ಮಾಡಿ. ಆಮೇಲೆ ಚಾನಲ್ಗೆ ಏನಾದರೂ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ನಾಳೆ ಸಿಗುವ.